ಈಗ ಸೆಲೆಬ್ರಿಟಿ ಅಂತನೂ ಅಲ್ಲ, ಈಗ ಒಂದು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಪೇಜು ಪಬ್ಲಿಕ್ಕಲ್ಲಿದೆ ಅಂತ ಅಂದಾಗ ಒಂದಷ್ಟು ಜನ ಗೊತ್ತಿಲ್ಲದೆ ಇರೋ ಏನೋ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಈಗ ಸೆಲೆಬ್ರಿಟಿಗಳಿಗೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ರಿಯಲ್ ಕ್ಯಾರೆಕ್ಟ್ರಿಗೆ ಬೈತಿದ್ದಾರಾ ಅಥವಾ ರಿಯಲ್ ಕ್ಯಾರೆಕ್ಟ್ರಿಗೆ ಬೈತಿದ್ದಾರಾ ಇದು ಗೊತ್ತಾಗಲ್ಲ. ಈ ಥರದ್ದೇನಾದ್ರು ಅನಿಸಿದ್ಯಾ ನಿಮಗೆ? ಅನಿಸಿದೆ. ಅಂದರೆ ಅವ್ರ ಪಾತ್ರನ ಎಷ್ಟು ಸೀರಿಯಸ್ ಆಗಿ ತೊಗೊಳ್ತಾರೆ ಜನರು. ಅಂದರೆ ಅವ್ರಿಗೆ ಅದೊಂದು ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಒಂದು ಪಾತ್ರ ನಿಭಾಯಿಸ್ತಿದ್ದೀವಿ ಅನ್ನೋದು ಮರ್ತೋಗಿ ನಿಜವಾಗ್ಲೂ ಇವ್ರು ಹಿಂಗಿದಾರೇನೋ ಅಂತ ಅಂದ್ಕೊಳ್ತಾರೆ. ಅಂದರೆ ಜನ ಒಂದು ಸೀರಿಯಲ್ ಆಗಲಿ ಒಂದು ಪಾತ್ರಗಳನ್ನ ಅಷ್ಟು ಹತ್ತಿರದಿಂದ ಅದೇ ಅವ್ರ ಮನೇಲೇ ಆಗ್ತಿದೆ ಅಂತ ಅಂದ್ಕೊಂಡು ನೋಡ್ತಿರ್ತಾರೆ. ಸೊ ಅದನ್ನು ನೋಡಿದ್ರೆ ಕೆಲಸತಿ ಭಯ ಆಗುತ್ತೆ, ಇದನ್ನು ಪಾತ್ರವಾಗಿ ನೋಡಲ್ವಲ್ಲ ಅಂತ. ಬಟ್ ಆಲ್ಸೋ ಈ ಪಾತ್ರ ಹಂಗೆ ಮಾಡ್ತಾರೆ ಅಂದರೆ ನಾವೀಗ ಪಾಸಿಟಿವ್ ಮಾಡಲಿ ಎಂಥದೇ ಪಾತ್ರ ಮಾಡಲಿ ಒಂದ್ಸತಿ ಅವ್ರು ನಮ್ಮ ಮನೆ ಮಕ್ಕಳು ಅಂತ ಅಂದ್ಕೊಂಡ್ರೆ ಜನ ಕೈ ಬಿಡಲ್ಲ ಅನ್ನೋದು ಒಂದು ಅದರಿಂದ ಅರ್ಥ ಸಿಗುತ್ತೆ. ಧಾರಾವಾಹಿ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇವಾಗ ಆ್ಯಕ್ಟಿಂಗ್ ಮಾಡಿರುವಂಥದ್ದು ಒಂದಷ್ಟು ದೊಡ್ಡ ತಾರಾ ಬಳಗ ಕೂಡ ಇದೆ. ಹೌದು. ಅಂದರೆ ನನಗೆ ಈ ಒಳ್ಳೆ ಪ್ರೊಡಕ್ಷನಿಂದ, ಒಳ್ಳೆ ಚಾನೆಲ್ ಆ್ಯಂಡ್ ಒಳ್ಳೆ ಪ್ರೊಡಕ್ಷನಿಂದ ಲಾಂಚ್ ಆದೆ. ಅದೊಂದು ತುಂಬ ಖುಷಿ ಇದೆ. ಏನಕ್ಕೆ ಅಂದರೆ ನನಗೆ ಆಲ್ಮೋಸ್ಟ್ ತುಂಬ ಲುಕ್ ಟೆಸ್ಟ್ ಆಡಿಷನ್ಸ್ ಅದು ಇದು ಕೊಡ್ಬೇಕಾರೆ ನನಗೊಂದು ಮ್ಯಾನಿಫೆಸ್ಟೇಷನ್ ಇತ್ತು, ನನಗೆ ಕಲರ್ಸಿಂದನೇ ಆಗಬೇಕು ಅಂತ. ಸೊ ಅದು ಫುಲ್ಫಿಲ್ ಆಗಿದ್ದು, ಕಲರ್ಸಿಂದನೇ ಲಾಂಚ್ ಆಗಿದ್ದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಒಳ್ಳೆ ಪ್ರೊಡಕ್ಷನ್ ಹೌಸು ಆ್ಯಂಡ್ ಒಳ್ಳೆ ಕಾಸ್ಟಿಂಗ್ ಇದೆ ನಮಗೆ. ಪ್ರತಿಯೊಂದು ಇವಾಗ ಝಾನ್ಸಿ ಮನೇಲಿ ರಮೇಶ್ ಭಟ್ ಸರ್ ಇರ್ಬೋದು, ರಾಘವೇಂದ್ರ ಅವ್ರ ಮನೇಲಿರ್ಬೋದು, ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ತುಂಬ ಒಳ್ಳೆ ಆರ್ಟಿಸ್ಟ್. ಆ್ಯಂಡ್ ನನಗೆ ನನ್ನ ಪಾತ್ರ ನಿಭಾಯಿಸ್ಬೇಕಾದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು, ಇನ್ನೂ ಚೆನ್ನಾಗಿ ಮಾಡು. ಮತ್ತು ನನಗೊಂದು ಕಾನ್ಫಿಡೆನ್ಸ್ ಕೊಡ್ತಿದ್ರು. ಏನಕ್ಕೆ ಅಂದರೆ ನನಗೆ ಆ ಥರ ಪಾತ್ರ ನಿಭಾಯಿಸ್ಬೇಕಾದ್ರೆ ಒಂದು ಒಳಗಡೆ ಜನ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಈಗ ಬೇರೆ ನಾರ್ಮಲ್ ಕ್ಯಾರೆಕ್ಟರ್ ಆದಾಗ ಹಿಂಗೆ ಕಾಣಿಸ್ತೀವಿ ಅನ್ನೋದು ಒಂದು ಐಡಿಯಾ ಇರುತ್ತೆ. ನನಗೆ ಟೆಲಿಕಾಸ್ಟ್ ಆಗೋವರೆಗೂ ಗೊತ್ತಿಲ್ಲ ನಾನು ಹೆಂಗೆ ಕಾಣಿಸ್ತೀನಿ, ಇಲ್ಲ ಚೆನ್ನಾಗಿ ಕಾಣಿಸಲ್ವೇನೋ ಬಾಯಿ ಹಂಗೆ ಇಟ್ಕೊಂಡು ಅನ್ನೋದು ಒಂಥರ ಒಳಗಡೆ ಭಯ ಇತ್ತು. ಸೊ ನನಗೆ ಸೆಟ್ಟಲ್ಲಿ ಆಲ್ ಮೈ ಕೋ ಸ್ಟಾರ್ಸ್ ರಾಘವೇಂದ್ರ ಇರ್ಬೋದು, ಝಾನ್ಸಿ ಇರ್ಬೋದು, ಪ್ರತಿಯೊಬ್ಬರು ಸಿಕ್ಕಿದಾಗೆಲ್ಲ ನನಗೆ ಚೆನ್ನಾಗಿ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತಲೇ ಪ್ರೋತ್ಸಾಹ ತುಂಬಿದ್ದಾರೆ.